ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವರ್ಷದ ಅಂತ್ಯದವರೆಗೆ ಬ್ಯಾಕ್ ಟು ಬ್ಯಾಕ್ ಹೈ ಬಜೆಟ್ ಸಿನಿಮಾಗಳು ಲೈನ್ ಅಪ್ ಆಗಿರೋ ಹೊತ್ತಲ್ಲಿ ಮುಂದಿನ ವರ್ಷದ ಜನವರಿಯಲ್ಲಿ ರಿಲೀಸ್ ಆಗ್ತಾ ಇರೋ ಬಿಗ್ ಬಜೆಟ್ ಸಿನಿಮಾ ಒಂದರ ಟ್ರೈಲರ್ ಔಟ್ ಆಗಿದೆ. ಅದು ಪ್ರಭಾಸ್ರ ದಿ ರಾಜಾ ಸಾಬ್ ಟ್ರೇಲರ್ ಬಗ್ಗೆ ತೀರಾ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತ ಹೇಳ್ಬೋದು ಅನ್ನೋದಾದ್ರೆ ಅದಕ್ಕೆ ಕಾರಣ ಈ ಹಿಂದೆ ರಿಲೀಸ್ ಆಗಿದ್ದ ಅದರ ಟೀಸರ್. ಅದರಲ್ಲಿ ಈ ಸಿನಿಮಾ ಯಾವ ಜಾನರಾದಲ್ಲಿ ಇದೆ ಅನ್ನೋದನ್ನ ಹೇಳಿದ್ರು. ಹಾರರ್, ಫ್ಯಾಂಟಸಿ, ಕಾಮಿಡಿ ಸಿನಿಮಾದ ಕ್ವಾಲಿಟಿ ಹೇಗಿದೆ, ಸ್ಟಾರ್ ಕ್ಯಾಸ್ಟ್ ನಲ್ಲಿ ಯಾರಿದ್ದಾರೆ ಅನ್ನೋದು ಮುಂಚೆನೆ ರಿವೀಲ್ ಆಗಿತ್ತು. ಆದ್ರೆ ಈಗ ಅದರ ಎಕ್ಸ್ಪ್ಯಾಂಡೆಡ್ ವರ್ಷನ್ ಅನ್ನೋ ಹಾಗೆ 3.34 ನಿಮಿಷ ಅಂದ್ರೆ 3.5 ನಿಮಿಷದ ಟ್ರೇಲರ್ ಒಂದನ್ನ ಬಿಟ್ಟಿದ್ದಾರೆ. ಟ್ರೇಲರ್ ಸಖತ್ತಾಗೆ ಇದೆ, ಅದರಲ್ಲಿ ಯಾವ ಡೌಟು ಇಲ್ಲ. ಹಾಗಿದ್ರೆ ಅದರಲ್ಲಿ ತೋರಿಸಿರೋ ಎಲಿಮೆಂಟ್ಗಳು ಹೇಗಿವೆ ಅನ್ನೋದನ್ನ ಈ ಟ್ರೇಲರ್ ರಿವ್ಯೂ ನಲ್ಲಿ ಹೇಳ್ತೀನಿ. ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರದೋ ಕಮಾಂಡ್ ಫಾಲೋ ಮಾಡೋ ಹಾಗೆ ಹಿಪ್ನೋಟೈಸ್ಡ್ ಆಗಿ ಯಾವುದೋ ಒಂದು ಕಾಲ್ಪನಿಕ ಪ್ರಪಂಚಕ್ಕೆ ಪ್ರಭಾಸ್ ಎಂಟ್ರಿ ಆಗುತ್ತೆ. ಅಲ್ಲಿರೋದೆಲ್ಲ ಚಿತ್ರ ವಿಚಿತ್ರ ಅಥವಾ ವಿಶೇಷವಾದ ವಸ್ತುಗಳು, ಕ್ರೀಚರ್ಗಳು. ಪ್ರಭಾಸ್ ಸುತ್ತಮುತ್ತ ಕಾಮಿಡಿ ಆರ್ಟಿಸ್ಟ್ ಗಳ ದಂಡು ಇರೋದನ್ನ ಟ್ರೇಲರ್ ನಲ್ಲಿ ರಿವೀಲ್ ಮಾಡಿದ್ದಾರೆ. ಆ ಕಾಲ್ಪನಿಕ ಲೋಕ ಹೊರಗಿಂದ ಹೇಗೆ ಕಾಣುತ್ತೆ, ಒಳಗೆ ಯಾವ ರೀತಿ ಇದೆ, ಯಾವ ರೀತಿಯ ಜೀವ ಜಂತುಗಳೆಲ್ಲ ಎಂಟ್ರಿ ಕೊಡುತ್ತವೆ ಅನ್ನೋದನ್ನ ತೋರಿಸುವ ಮೂಲಕ ಈ ಸಿನಿಮಾ ಹೈ ಬಜೆಟ್, ಹೈ ಲೆವೆಲ್ CG ವರ್ಕ್ ಇದೆ, ಹಾಲಿವುಡ್ ಲೆವೆಲ್ ನ ಗ್ರಾಫಿಕ್ಸ್ ಗಳಿವೆ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನ ಎದ್ದು ಕಾಣಿಸ್ತಾ ಇದೆ. ಬದಲಾಗೋ ಪ್ರಭಾಸ್ ಗೆಟಪ್ಗಳು, ಕಾಸ್ಟ್ಯೂಮ್ಗಳು ಈ ಬಾರಿ ಪ್ರಭಾಸ್ ಬೇರೆ ಬೇರೆ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದಂತಿವೆ. ಏನು ಪ್ರಭಾಸ್ ಅಂದ್ರೆ ಕೇವಲ ಆಕ್ಷನ್ ಮಾತ್ರ ಅಲ್ಲ, ಲವಲವಿಕೆ ಅಥವಾ ಕಾಮಿಡಿ ಟೈಮಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅರ್ಥಾತ್ ಬಾಹುಬಲಿಗೂ ಮುಂಚಿನ ಪ್ರಭಾಸ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಎದ್ದು ಕಾಣ್ತಾ ಇದೆ. ಈ ಕಥೆಯಲ್ಲಿ ಲವ್ ಸ್ಟೋರಿ ಇದೆ ಅನ್ನೋದನ್ನ ಮೂರು ಹೀರೋಯಿನ್ಸ್ ಎಂಟ್ರಿನೇ ಕನ್ವೆ ಮಾಡುತ್ತೆ. ಅಳೋ ರೀತಿ ಕಾಣಿಸ್ಕೊಳ್ಳೋ ಅಮ್ಮ, ದೇವರ ಮುಂದೆ ಪ್ರಾರ್ಥಿಸೋ ಅಜ್ಜಿ, ಇದೆಲ್ಲವೂ ಒಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇರಬಹುದು ಅನ್ನೋದನ್ನ ಹೇಳಿದ್ರೆ, ಕಾಲ್ಪನಿಕ ಪ್ರಪಂಚದಲ್ಲಿ ಬರೋ ಒಂದು ಗಡುಸು ಧ್ವನಿ ಈ ಫ್ಲಾಶ್ ಬ್ಯಾಕ್ ಕೂಡ ಹಾರರ್ ಟಚ್ ಇರಬಹುದು ಅನ್ನೋದನ್ನ ಹೇಳ್ತಾ ಇದೆ. KGF ಬಳಿಕ ದಕ್ಷಿಣದ ಹಲವು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇರೋ ಬಿ ಟೌನ್ ನ ದೈತ್ಯ ಸಂಜಯ್ ದತ್ ಕಾಸ್ಟ್ಯೂಮ್ಸ್ ಕೂಡ ಇದು ಅವರಿಗೆ ಹೊಸ್ತು ಇರ್ಬೋದೇನೋ ಅನ್ನೋದನ್ನ ಹೇಳ್ತಾ ಇದೆ. ಏನು ಪ್ರಭಾಸನ್ನ ಡೈನೋಸಾರ್ ಅಂತ ಒಪ್ಕೊಂಡ್ಮೇಲೆ ಆಕ್ಷನ್ ಇಲ್ಲದೆ ಇದ್ರೆ ಅದು ಇನ್ನೊಂದು ರಾಧೇಶ್ಯಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಭರ್ಜರಿ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ತೋರಿಸಿದ್ದಾರೆ. ಎಲ್ಲವೂ ಕೂಡ ಪ್ರಾಮಿಸಿಂಗ್ ಆಗೇ ಇದೆ. ಇನ್ನು ಟ್ರೇಲರ್ ಎಂಡಿಂಗ್ ನಲ್ಲಿ ಪ್ರಭಾಸ್ನ ಇನ್ನೊಂದು ಮಹಾ ಅವತಾರವನ್ನ ತೋರಿಸಿರೋದು ಬಹುಶಃ ಈ ಪಾತ್ರವೇ ರಾಜಾ ಸಾಬ್ ಇರ್ಬೋದು ಅನ್ನೋ ಗೆಸ್ ವರ್ಕ್ ಗೆ ಸ್ಪೇಸ್ ಕೊಟ್ಟಂತಿದೆ. ಓವರ್ ಆಲ್ ಆಗಿ ಟ್ರೇಲರ್ ಸಖತ್ತಾಗೆ ಇದೆ. ಆದ್ರೆ ಇಲ್ಲಿ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗಿರೋದು ಪ್ರಭಾಸ್ಗೆ. ಯಾಕಂದ್ರೆ ಬಾಹುಬಲಿ ಅಂತ ಭಾರತದಲ್ಲೇ ಅತಿ ದೊಡ್ಡ ಸಿನಿಮಾಗಳನ್ನ ಕೊಟ್ಟಾದ್ಮೇಲೆ ಪ್ರಭಾಸ್ಗೆ ಈವರೆಗೆ ಅಂತ ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ. ಎಲ್ಲರೂ ದೊಡ್ಡ ಬಜೆಟ್ ಹಾಕೊಂಡು ಪ್ರಭಾಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದಾರೆ. ಆದ್ರೆ ಫ್ಯಾನ್ಸ್ಗೆ ಸ್ವಲ್ಪ ಸಮಾಧಾನ ತಂದಿದ್ದು ಸಲಾರ್. ಯಾಕಂದ್ರೆ ಅಲ್ಲಿ ಪ್ರಭಾಸ್ನ ನಿಜವಾದ ಆಕ್ಷನ್ ಸ್ಟಾಮಿನಾ ತೋರಿಸಿದ್ದು ಸಕ್ಸಸ್ ಆಗಿತ್ತು. ಸಲಾರ್ ಅನ್ನೋ ಕತ್ತಲ ಲೋಕದಿಂದ ಹೊರಬಂದಿರೋ ಪ್ರಭಾಸ್ಗೆ ರಾಜಸಾಬ್ನಲ್ಲಿ ಅಲ್ಲಲ್ಲಿ ಬೆಳಕಿದೆ. ಏನೋ ಆಗ್ಲೇ ಹೇಳಿದ ಹಾಗೆ ಕಾಮಿಡಿ ಆಂಗಲ್ ಕೂಡ ಇರೋದು ಹಳೆ ಪ್ರಭಾಸನ ನೆನಪಿಸ್ತಾ ಇದೆ. ಏನಿಲ್ಲ ಅಂದ್ರೂ ಈ ಸಿನಿಮಾದಲ್ಲಿ ಪ್ರಭಾಸ್ ಪರ್ಫಾರ್ಮೆನ್ಸ್, ಕಣ್ಣಿಗೆ ಹಬ್ಬ ಅನಿಸೋ ವಿಜುವಲ್ಸ್ ಇರೋದು ಪಕ್ಕ. ಕತೆಗೆ ಎಷ್ಟು ಗಟ್ಟಿತನ ಇದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ 2026 ಜನವರಿ 9 ತನಕ ಕಾಯಲೇಬೇಕು. ಇನ್ನೂ ಹೆಚ್ಚಿನ ಟ್ರೇಲರ್ ರಿವ್ಯೂ ಹಾಗೂ ಬೇರೆ ಬೇರೆ ಸಿನಿಮಾ ಕಂಟೆಂಟ್ಸ್ಗೆ ಮಿನಿಟ್ ಮೇಡ್ ಚಾನಲ್ ಫಾಲೋ ಮಾಡಿ.